ಸರ್ವಿಕಲ್ ಸ್ಪಾಂಡಲೈಟಿಸಿಸ್. ಈ ಸರ್ವಿಕಲ್ ಸ್ಪಾಂಡಲೈಟಿಸಿಸ್ ನಿವಾರಣೆ ಆಗಿದ್ರೆ ಕುತ್ತಿಗೆ ನೋವು, ಅಂದರೆ ಬಗ್ಕೊಂಡು ಕೆಲಸ ಮಾಡೋವಂಥವ್ರು, ಕುತ್ತಿಗೆ ನೋವಿರೋಂಥವ್ರು, ಅಥವಾ ಈ ದಿಂಬು ಸರಿಯಾಗಿ ಹಾಕ್ಕೊಳ್ದೇನೆ ಸುಮಾರು ಒಂದು 6 ತಿಂಗಳು, ಮತ್ತು ದಿಂಬಲ್ಲಿ ಮಲಗೋದೇ ಇದಿರೋಂಥವ್ರು. ದಿಂಬಿಗೆ ಏನು ಅಂತಂದರೆ ಅಟ್ಲೀಸ್ಟ್ ದಪ್ಪ ದಿಂಬು ಹಾಕ್ಕೊಂಡ್ರೂ ಕೂಡ ಸಮಸ್ಯೆ ಆಗುತ್ತೆ, ತುಂಬ ತೆಳು ದಿಂಬು ಹಾಕ್ಕೊಂಡ್ರೂ ಕೂಡ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಮಧ್ಯಮ ಗಾತ್ರದಲ್ಲಿ ಇರಬೇಕು. ಅಟ್ಲೀಸ್ಟ್ ಎಂಥವ್ರು ನೀವು ನೆಲದ ಮೇಲೆ ಮಲ್ಕೊಳ್ಳಿ, ತೊಂದರೆ ಇಲ್ಲ, ಆದರೆ ಕೈನಾರು ಹಿಂಗೆ ಒತ್ತು ಕೊಟ್ಕೊಂಡು ಮಲ್ಕೊಳ್ಳಿ. ಯಾಕಂದರೆ ನೋಡಿ, ಇಲ್ಲಿ ಮಲ್ಕೊಂಡಾಗ ಫುಲ್ಲು ಹಿಂಗೆ ಮಲ್ಕೋತೀವಿ, ಈಗ ಕ್ರಾಸಾಗಿ ಮಲ್ಕೋತೀವಲ್ಲ, ಮಲ್ಕೋತೀವಿ ಆಗಲಿಕ್ಕೆ ಹಿಂಗೆ ಕ್ರಾಸಾಗಿ ಮಲ್ಕೊಂಡಾಗ ಅದೇನಾಗುತ್ತೆ, ಇಲ್ಲಿಂದ ಇದು ಹಿಂಗೆ ಬರಬೇಕು ಅಂತಂದರೆ ಇಲ್ಲಿ ನೆಲ ಇರುತ್ತೆ ಅಂತಂದರೆ ಎಷ್ಟು ನೋವಾಗುತ್ತೆ ಲೆಕ್ಕ ಹಾಕ್ಕೊಳ್ಳಿ, ಗೊತ್ತಲ್ಲ. ಅಂಥವ್ರಿಗೂ ಕೂಡ ಇದಾಗುತ್ತೆ. ಅದಕ್ಕೋಸ್ಕರ ತೆಳು ದಿಂಬನ್ನು ಹಾಕಿಕೊಳ್ಳಿ. ತುಂಬ ಅಂದರೆ ತುಂಬ ಅದ್ಭುತವಾದಂಥ ಒಂದು ವಿಚಾರ ಇದು. ಯಾಕಂದರೆ ಕುತ್ತಿಗೆ ನೋವು ಬಂದ್ಬಿಡ್ತು ಅಂತಂದರೆ ಇಡೀ ದೇಹದ ಮೈಂಡ್ ಸರಿಯಾಗಿ ವರ್ಕೇ ಮಾಡಲ್ಲ ಅಲ್ಲ. ಅದಕ್ಕೋಸ್ಕರ ಯಾವ ಮುದ್ರೆಯನ್ನು ಮಾಡ್ತು ಅಂತಂದರೆ ಅನುಕೂಲ ಆಗುತ್ತೆ ಅಂತ ನೋಡುತ್ತಂದರೆ ವಾಯು ಮುದ್ರೆ ನೋಡಿ. ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಸಂಪೂರ್ಣ ಉಂಗುರಿಸು, ಮಧ್ಯದ ಬೆರಳು ಉಂಗುರದ ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು, ಗೊತ್ತಲ್ಲ. ಇದು ವಾಯುಮುದ್ರೆ. ಈ ವಾಯುಮುದ್ರೆಯನ್ನು 12 ನಿಮಿಷಗಳ ಕಾಲ ಮಾಡಿ ಖಂಡಿತವಾಗ್ಲೂ ಕೂಡ ಸರ್ವಿಕಲ್ ಸ್ಪಾಂಡಲೈಟಿಸ್ ಹುಟ್ಟೋಗ್ಬಿಡುತ್ತೆ. ಮತ್ತು ದಿಂಬು ಕಡೆ ಸ್ವಲ್ಪ ಗಮನ ಕೊಟ್ಟು ನೋಡಿ ನೋವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದು.